ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಜತ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಕೇಸನ್ನ ದಾಖಲು ಮಾಡಿರೋದು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಡಾಕ್ ಸತೀಶ್. ಹಾಗಾದ್ರೆ ಇವರಿಬ್ಬರ ಮಧ್ಯೆ ಅಂಥದ್ದು ಏನಾಯ್ತು ಅನ್ನೋದರ ಸ್ಟೋರಿ ಇಲ್ಲಿದೆ. ನಾನು ರಜತ್ ಬುಜ್ಜಿ ಮಾತಾಡ್ತಿರೋದು. ಹೊರಗೆ ಬರ್ತೀಯೋ ನಾವೇ ಮನೆಗೆ ನುಗ್ಬೇಕಾ? ನಟ ರಜತ್ ವಿರುದ್ಧ ಕೊಲೆ ಬೆದರಿಕೆ ಆರೋಪ. ಕೆಆರ್ ಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ಇದು ಬಿಗ್ ಬಾಸ್ನಲ್ಲಿ ಸುದ್ದಿ ಮಾಡಿದ್ದ ನಟ ರಜತ್ ಸ್ಟೋರಿ. ಇಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಅಲಿಯಾಸ್ ಬುಜ್ಜಿ ಈ ರೀತಿ ಡೈಲಾಗ್ ಬಿಟ್ಟಿದ್ದಾನಂತೆ. ಬೆಂಗಳೂರಿನ ಕೆಆರ್ ಪುರದ ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಕುಮಾರ್ಗೆ ಫೋನ್ ಮಾಡಿ ಆವಾಜ್ ಹಾಕಿದಾನಂತೆ. ನೀನು ಡಾಕ್ ಸತೀಶ್ ಸಹವಾಸ ಬಿಡಬೇಕು, ಸುಖ ಸುಮ್ಮನೆ ನನ್ನ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಬೇಕು ಅಂತ ವಾರ್ನ್ ಮಾಡಿದ್ದಂತೆ. ಇಷ್ಟೇ ಅಲ್ಲದೆ ಗಿರೀಶ್ ಕುಮಾರ್ ಮನೆ ಬಳಿ ಹೋದ ರಜತ್ ಅಂಡ್ ಟೀಮ್ ಮನೆ ಮುಂದಿನ ಕಾರಿನ ಫೋಟೋ ತೆಗೆದು ವಾಟ್ಸಪ್ ಮಾಡಿದ್ದಾರೆ. ನಾವು ನಿಮ್ಮ ಮನೆ ಮುಂದೆ ಇದ್ದೀವಿ, ಈಗ ನೀನು ಹೊರಗೆ ಬರ್ತೀಯೋ ಅಥವಾ ನಾನೇ ಮನೆ ಒಳಗೆ ನುಗ್ಗಬೇಕು ಅಂತ ಬೆದರಿಕೆ ಹಾಕಿದ್ರಂತೆ. ಬೆಂಗಳೂರಿನ ಕೆಆರ್ ಪುರ ಪೊಲೀಸ್ ಠಾಣೆಯಲ್ಲಿ ರಜತ್ ವಿರುದ್ಧ ಗಿರೀಶ್ ಕುಮಾರ್ ದೂರು ಕೊಟ್ಟಿದ್ದಾರೆ. ಇಡೀ ಘಟನೆ ಬಗ್ಗೆ ವಿವರಿಸಿರುವ ಗಿರೀಶ್, ರಜತ್ಗೂ ನನಗೂ ಯಾವುದೇ ಪರಿಚಯ ಇರಲಿಲ್ಲ. 2ನೇ ತಾರೀಕು ಬಂದು ನನಗೆ ಸುಮಾರು ಸಲ ಕಾಲ್ ಮಾಡಿದ್ರು. ಮರಳಿ ಕರೆ ಮಾಡಿದಾಗ ಫೋನ್ನಲ್ಲಿ ಕೆಟ್ಟದಾಗಿ ಮಾತಾಡಿದ್ರು. ಸತೀಶ್ ಮನೆ ತೋರಿಸ್ಬೇಕು ಅಂತ ಬೆದರಿಕೆ ಹಾಕಿದ್ರು ಅಂತ ದೂಷಿಸಿದ್ದಾರೆ. 4ನೇ ತಾರೀಕು ಬಂದುಬಿಟ್ಟು ಸಂಜೆ ಒಂದು 7 ಗಂಟೆಗೆ ಮತ್ತೆ ಒಂದು ಕರೆ ಮಾಡ್ತಾರೆ. ಕರೆ ಮಾಡಿಬಿಟ್ಟು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮತ್ತೆ ಇವಾಗ ಅವ್ರ ಮನೆ ನನಗೆ ತೋರಿಸ್ಬೇಕು, ಇಲ್ಲ ಅಂದರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಭಾಳ ಕೆಟ್ಟದಾಗಿ ಮಾತಾಡ್ತಾರೆ. ಅದ್ರ ನಿಟ್ಟಿನಲ್ಲಿ ಹೋಗ್ಬಿಟ್ಟು ಕಾಲ್ ರೆಕಾರ್ಡಿಂಗ್ಸ್ ಆಗಿರ್ಬೋದು, ಮತ್ತು ಏನು ಸ್ಕ್ರೀನ್ ಶಾಟ್ಸ್ ಏನಿತ್ತು ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು KR ಪೊಲೀಸ್ ಠಾಣೆಗೂ ಮತ್ತು ಕಮಿಷನರ್ ಸರ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಸರ್. ಖಂಡಿತವಾಗ್ಲೂ ಸತೀಶ್ ಅವ್ರ ಜೊತೆ ನೀನು ಓಡಾಡಬಾರ್ದು, ಸತೀಶ್ ಅವ್ರ ಜೊತೆ ನಾಳೆಯಿಂದ ನೀನು ಕಾಣಿಸ್ಕೊಬಾರ್ದು, ಕಾಣಿಸ್ಕೊಂಡ್ರೆ ನಿಂಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ನಾನು ಖುದ್ದಾಗಿ ಮಾತಾಡ್ತಾರೆ. ಖುದ್ದಾಗಿ ಮಾತಾಡಿ ನನಗೆ ಅವ್ರ ನಂಬರಿಂದನೇ ಥ್ರೆಟ್ ಮಾಡ್ತಾರೆ. ಸಂದರ್ಶನಕ್ಕೆ ಕರೆದು ಅವಮಾನ ಆರೋಪ. ರಜತ್ ವಿರುದ್ಧ ಡಾಕ್ ಸತೀಶ್ ದೂರು. ಡಾಕ್ ಸತೀಶ್ ಹಾಗೂ ರಜತ್ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿದ್ದವರು. ಕೆಲ ತಿಂಗಳಿಂದ ಇಬ್ಬರ ಮಧ್ಯೆ ಗಲಾಟೆ ಆಗ್ತಾ ಇದೆ. ಡಿಸೆಂಬರ್ನಲ್ಲಿ ರಜತ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕಾಗಿ ಸತೀಶ್ ಭೇಟಿಯಾಗಿದ್ದರಂತೆ. ಈ ವೇಳೆ ಮೊದಲ ಸಂದರ್ಶನ ನಿಮ್ಮದೇ ಮಾಡಬೇಕು ಅಂತ ಡಾಕ್ ಸತೀಶನ್ನು ಕೇಳ್ಕೊಂಡಿದ್ದರಂತೆ. ಅದಕ್ಕೆ ಒಪ್ಪಿದ ಸತೀಶ್ ಚಿಕ್ಕಲಸಂದ್ರ ಬಳಿ ಹೋಟೆಲ್ಗೆ ಕರೆದಿದ್ದರು. ಸಂದರ್ಶನ ನೆಪದಲ್ಲಿ ವಿಡಿಯೋ ಎಡಿಟ್ ಮಾಡಿ ಅವಮಾನ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹೊಸ ನಂಬರ್ಗಳಿಂದ ಡಾಕ್ ಸತೀಶ್ಗೂ ಕೊಲೆ ಬೆದರಿಕೆ ಹಾಕಿದ್ರು ಎನ್ನಲಾಗಿದೆ. ಈ ಸಂಬಂಧ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರಜತ್ ಅವರು ಪರಿಚಯನೇ ಇಲ್ಲ, ಅಂದರೆ ಅವರು ಬಿಗ್ ಬಾಸಲ್ಲಿ ಇದ್ದರು ಅನ್ನೋದೊಂದು ಅಷ್ಟೇ ಗೊತ್ತಿತ್ತು. ಒಂದಿನ ಏನು ಮಾಡ್ತಾರೆ, ನನಗೆ ಕಾಲ್ ಬರುತ್ತೆ. ಅಂದರೆ ಆಲ್ರೆಡಿ ನಾನು ಯಾರಿಂದನೋ ಅವ್ರ ನಂಬರ್ ಇಸ್ಕೊಂಡು ನನ್ನ ಮೊಬೈಲಲ್ಲಿ ಸೇವ್ ಆಗಿರುತ್ತೆ. ಅಂದರೆ ಒಂದು ದಿವಸಕ್ಕೂ ಅವ್ರ ಜೊತೆ ನಾನು ಮಾತಾಡಿರೋದಿಲ್ಲ, ನೇರವಾಗಿ ಫೇಸ್ ಟು ಫೇಸ್ ಮೀಟು ಆಗಿರೋದಿಲ್ಲ. ಒಂದಿನ ಕಾಲ್ ಮಾಡಿಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಲು ನೀವೇ ಓಪನಿಂಗ್ ಸೆರೆಮನಿ ಮಾಡಬೇಕು, ಅದು ನೀವು ವೈರಲ್ ಸ್ಟಾರು, ನಿಮ್ಮದೇ ಓಡೋದು, ಅದರಿಂದ ನೀವೇ ಬೋಣಿ ಮಾಡಬೇಕು. ನಂದು ಚಿಕ್ಕಲಸಂದ್ರಲ್ಲಿ ಮಸಾಲಾ ರೆಸ್ಟೋರೆಂಟ್ ಹತ್ರ ನಂದು ಸ್ಟುಡಿಯೋ ಇದೆ, ನಂದು ಓನು. ಅದು ಆಫೀಸ್ ಓಪನಿಂಗ್ ಸೆರೆಮನಿ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ನೀವೇ ಓಪನ್ ಮಾಡಬೇಕು ಅಂತ ಕರೆಸ್ಕೊಂಡು ಅವರು ಒಳ್ಳೆ ರೀತಿಲಿ ಮಾಡಿರೋದನ್ನು ತಿರ್ಚಿ, ಅಂದರೆ ಅವ್ರು ಏನೇನು ಕೇಳಿದ್ರು ಅದು ಸಾಕ್ಷಿ ಎಲ್ಲ ನಾನು ಒದಗಿಸಿದ್ರು ಅವರೇನು ಮಾಡಿದ್ದಾರೆ ಎಲ್ಲ ತಿರ್ಚಿ ಕೆಟ್ಟದಾಗಿ ನನಗೆ ಮಾಡಿರ್ತಾರೆ. ಅಂದರೆ ತುಂಬ ಬೈಯ ಥರದ್ದು ಮಧ್ಯೆ ಆ್ಯಡ್ ಮಾಡಿ ಆ ಥರ. ಸದ್ಯ 2 ಪೊಲೀಸ್ ಠಾಣೆಯಲ್ಲೂ ರಜತ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ತನಿಖೆ ನಡೆದಿದೆ. ರಜತ್ ಬಿಗ್ ಬಾಸ್ನಿಂದ ಹೊರಬಂದಿದ್ದು ಸಾಲು ಆರೋಪಗಳು ಕೇಳಿ ಬರ್ತಾ ಇದ್ದು, ಇಂಥದಕ್ಕೆಲ್ಲ ಪೊಲೀಸರು ಅದ್ಯಾವ ರೀತಿ ಕಡಿವಾಣ ಹಾಕ್ತಾರೋ ಕಾದು ನೋಡಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.